ಧರೆಗಿಳಿದ ಗಂಗೆ. ಅಂಶುಮಾನನಿಗಾಗಲಿ ಅಥವಾ ಅವನ ಉತ್ತರಾಧಿಕಾರಿ ದಿಲೀಪನಿಗಾಗಲಿ ಗಂಗೆಯನ್ನು ಕರೆದು ತರಲಾಗಲಿಲ್ಲ. ಆದರೆ ರಾಜ ಭಗೀರಥ ತನ್ನ ಶ್ರದ್ಧಾಪೂರ್ವಕ ಭಕ್ತಿ ಹಾಗೂ ಪ್ರಾರ್ಥನೆಗಳ ಮೂಲಕ ಇದರಲ್ಲಿ ಯಶಸ್ವಿಯಾದ. ಹೀಗಾಗಿಯೇ ಗಂಗೆಯನ್ನು ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಆದರೆ ಗಂಗೆಯು ರಭಸದಿಂದ ಧರೆಗಿಳಿಯುವಾಗ ಅವಳ ಅಗಾಧ ಶಕ್ತಿಯನ್ನು ನಿರ್ವಹಿಸುವ ಶಕ್ತಿ ಶಿವನಿಗೆ ಮಾತ್ರ ಇರುವುದೆಂದು ಭಗೀರಥನಿಗೆ ಬ್ರಹ್ಮನು ತಿಳಿಸಿ ಶಿವನ ಮೊರೆ ಹೋಗಬೇಕೆಂದು ಸಲಹೆ ನೀಡಿದ. ಭಗೀರಥನ ಪ್ರಾರ್ಥನೆಯಂತೆ ಶಿವ ತನ್ನ ಶಿರಭಾಗದಲ್ಲಿ ಗಂಗೆಯ ಶಕ್ತಿಯನ್ನು ನಿಯಂತ್ರಿಸಲು ಒಪ್ಪಿಕೊಂಡ. ಗಂಗೆಯು ರಭಸದಿಂದ ಕೆಳಗಿಳಿಯುತ್ತಿದ್ದಂತೆ ಶಿವನು ತನ್ನ ಮುಡಿಯನ್ನು ಬಿಚ್ಚಿ ಹರಡಿದ. ಗಂಗೆಯು ಶಿವನ ಕೇಶದಲ್ಲಿ ತುಂಬಿಕೊಳ್ಳುತ್ತಿದ್ದಂತೆ ಕೇಶವು ಪುನಃ ಗಂಟು ಹಾಕಿಕೊಂಡಿತು. ನಂತರ ಗಂಗೆಯು ಒಂದು ಸ್ಥಿರವಾದ ವೇಗದಲ್ಲಿ ಹರಿಯತೊಡಗಿದಳು. ಮಾರ್ಗ ಮಧ್ಯದಲ್ಲಿ ಅವಳ ಹರಿಯುವಿಕೆಯಿಂದಾಗಿ ಧ್ಯಾನಸ್ಥ ಜಾಹ್ನವಿ ಋಷಿಯ ಏಕಾಗ್ರತೆಗೆ ಭಂಗ ಉಂಟಾಗಿ ಅವನು ಗಂಗೆಯನ್ನು ಕುಡಿದು ತನ್ನೊಳಗೆ ಇರಿಸಿಕೊಂಡ. ಆದರೆ ದೇವತೆಗಳ ವಿನಂತಿಯ ಮೇರೆಗೆ ಗಂಗೆಯನ್ನು ಹರಿಯಬಿಟ್ಟ. ಹೀಗಾಗಿ ಗಂಗೆಗೆ ಜಾಹ್ನವಿ ಎಂಬ ಇನ್ನೊಂದು ಹೆಸರು ಇದೆ. ಹೀಗೆ ಗಂಗೆಯು ಧರೆಗಿಳಿದು ಬಂದು ಭಗೀರಥನ ಪೂರ್ವಿಕರನ್ನು ಮತ್ತು ಇತರರನ್ನು ವಿಮೋಚನೆಗೊಳಿಸಿದಳು.